ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ವಾಚ್ ಅವರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಸಿಂಪಲಾಗಿ ಇದ್ಕಿದ ಬೇಳೆ ಸಾಂಬಾರು. ಈ ಒಂದು ಅವರೆಕಾಯಿ ಸೀಸನಲ್ಲಿ ಇದ್ಕಿದ ಬೇಳೆ ಸಾಂಬಾರು ಮಾಡಲೇಬೇಕಲ್ವ, ಒಂದು ಸಲ ಟೇಸ್ಟ್ ಮಾಡಲೇಬೇಕು. ಅದಕ್ಕೆ ಏನೇನು ಬೇಕು ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಫಸ್ಟು ಇಷ್ಟನ್ನು ರುಬ್ಬಿಟ್ಕೊಬೇಕು. ಆಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ರುಬ್ಬಿರೋಂಥ ಮಿಶ್ರಣ ಅದನ್ನು ಹಾಕಬೇಕು. ಅದೊಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇರಲಿ ಅಷ್ಟೊತ್ತಲ್ಲೇ ಈ ಜಾರಿಗೆ ಮತ್ತು ಕಾಯಿ ಮತ್ತು ಟೊಮೊಟೊ ಹಾಕ್ಕೊಬೇಕು. ನೋಡಿ ಇವಾಗೆಲ್ಲ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಲ್ಲೋ ಪೌಡ್ರ್ ಹಾಕಬೇಕು ಫ್ರೆಂಡ್ಸ್. ಅವರೆಕಾಳು ಸೀಸನಲ್ಲಿ ಇದ್ಕಿದ ಬೇಳೆ ಸಾಂಬಾರು ಮಾಡಲಿಲ್ಲ ಅಂದರೆ ಅಷ್ಟೇ, ತಿನ್ನಲೇಬೇಕಲ್ವ. ಯಾಕಂದರೆ ಬರೋದೇ ವರ್ಷಕ್ಕೊಂದು ಸಲ. ಎಲ್ಲ ಥರನೂ ಉಪ್ಸಾರು, ಬಸ್ಸಾರು, ಇದ್ಕಿದ ಬೇಳೆ ಸಾಂಬಾರು ಎಲ್ಲ ಥರನೂ ಒಂದೊಂದು ಸಲ ಟೇಸ್ಟ್ ನೋಡಿಬಿಡ್ಬೇಕಲ್ವ. ನಮ್ಮ ಮನೇನೂ ಅಷ್ಟೇ ಹಾಗೆ ಮಾಡ್ತೀವಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ ಇದ್ಕಿದ ಬೇಳೆ ಇಟ್ಕೊಂಡಿದ್ವಲ್ಲ, ಇದ್ಕಿದ ಬೇಳೆ ಇತ್ತಿಗ್ಸೋಕ್ಕೆ ಸ್ವಲ್ಪ ದಪ್ಪ ಕಾಳು ತೊಗೊಂಡು ಆರಿಸ್ಕೊಬೇಕು ಫ್ರೆಂಡ್ಸ್. ಆಗ ತುಂಬ ಚೆನ್ನಾಗಿ ಬರುತ್ತೆ ಇದ್ಕಿದ ಬೇಳೆ. ನಾನು ಹಾಗೆ ಮಾಡೋದು. ಇದ್ಕಿದ ಬೇಳೆಲಿ ಸ್ವಲ್ಪ ದಪ್ಪ ಕಾಳು ನೋಡಿ ಆರಿಸ್ಕೊಂಡು ಹಾಕ್ಕೊತೀನಿ. ಮತ್ತು ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಮತ್ತು ಚಿಕನು ಇಲ್ಲ ಮಟನ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ ನಾನು ವೆಜ್ ಅಷ್ಟೇ ಮಾಡಿರೋದ್ರಿಂದ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಇದ್ಕಿದ ಬೇಳೆ ಹಾಕಿ ಅದರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು ಫ್ರೆಂಡ್ಸ್. ಆವಾಗಲೇ ಆಲೂಗೆಡ್ಡೆ ಬದನೆಕಾಯಿನೂ ಹಾಕ್ಕೊಂಬಿಡ್ಬೇಕು. ಅದು ಹಸಿ ಸ್ಮೆಲ್ ಹೋಗ್ತಾ ಇರುತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಅಷ್ಟೊತ್ತಲ್ಲಿ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ತೆಂಗಿನಕಾಯಿ ಮತ್ತು ಒಂದು ಟೊಮೊಟೊ ಇದಿಷ್ಟನ್ನು ರುಬ್ಕೊಂಬಂದುಬಿಡಬೇಕು ಫ್ರೆಂಡ್ಸ್. ಕಾಯಿ ಆಗ ಒಡೆದಿರೋಂಥ ಹಸೆಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಕಾಯಿ ಮತ್ತು ಹುರ್ಗಡ್ಲೆ ಟೊಮೊಟೊ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಹುರ್ಗಡ್ಲೆ ನೋಡಿ ನಿಮ್ಮ ಆಪ್ಷನಲ್ಲು, ಒಬ್ಬರೊಬ್ರು ಹಾಕ್ಕೊಳ್ತಾರೆ, ಒಬ್ಬರೊಬ್ರು ಹಾಕ್ಕೊಳ್ಳಲ್ಲ. ಮಸಾಲೆಗೆ ಹಾಕಿ ಖಾರದ ಪುಡಿಗೆ ಹಾಕಿದರೆ ಏನು ಹಾಕೋ ನೆಸಸರಿ ಇರೋಲ್ಲ, ಇಲ್ಲಾಂದರೆ ಹಾಕ್ಕೊಬೇಕಾಗುತ್ತೆ. ನನಗೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ವಾಯ್ಸ್ ಓವರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅನಿಸುತ್ತೆ. ಇದಿಷ್ಟು ಹಾಕ್ಕೊಂಡು ಟೊಮೊಟೊ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ಟೊಮೊಟೊ ಸಪ್ರೇಟಾಗಿ ರುಬ್ಕೊಂಡು ಅದನ್ನು ರುಬ್ಬಿರೋದು ಹಾಕ್ಕೊಂಡು ಸಾಂಬಾರು ಪುಡಿ 2 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಮನೆ ಸಾಂಬಾರು ಪುಡಿ ಆಗಿರುತ್ತೆ. ಹಾಗಾಗಿ ಮನೆ ಸಾಂಬಾರು ಪುಡಿ ಆಗಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಒಂದೇ ಒಂದು ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ 2-3 ಕೂಗಿಸಿದ್ರೆ ಕಾಳು ಜಾಸ್ತಿ ಬೆಂದೋಗ್ಬಿಡುತ್ತೆ. ಜಾಸ್ತಿ ಬೆಂದುಬಿಟ್ರೆ ಕಾಳು ಅಷ್ಟು ಟೇಸ್ಟ್ ಇರೋಲ್ಲ. ಹಾಗಾಗಿ ಒಂದೇ ಒಂದು ಕೂಗಿಸ್ಕೊಳ್ಳಿ ಸಾಕು. ಈ ಒಂದು ಇದ್ಕಿದ ಬೇಳೆ ಸಾಂಬಾರಲ್ಲಿ ಬಿಸಿ ಬಿಸಿ ಮುದ್ದೆ, ರೈಸ್ ಆದರೂ ಸರಿ, ಇಲ್ಲ ಅಂದರೆ ಚಪಾತಿ ಆದರೂ ಸರಿ, ಇಲ್ಲ ಅಂದರೆ ದೋಸೆ ಆದರೂ ಸರಿ, ಇಲ್ಲ ನೀರು ದೋಸೆ ಆದರೂ ಸರಿ ಫ್ರೆಂಡ್ಸ್, ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮನೆ ಇವತ್ತು ಬೆಳಗ್ಗೆ ದೋಸೆ ಮಾಡಿದ್ದೆ, ಮಧ್ಯಾಹ್ನ ಊಟಕ್ಕೆ ಗೋಬಿ ಮತ್ತು ರೈಸ್ ಮಾಡಿದ್ದೆ. ನಾನು ಗೋಬಿದು ವಿಡಿಯೋ ಮಾಡಿಲ್ಲ, ಇದ್ಕಿದ ಬೇಳೆದು ಅಷ್ಟೇ ವಿಡಿಯೋ ಮಾಡಿದ್ದು. ಆದರೆ ಪ್ಲೇಟಿಂಗ್ ಮಾಡಿದಾಗ ಗೋಬಿ ನಿಮಗೆ ಸೈಡಲ್ಲಿ ಇಟ್ಟಿರೋ ತೋರಿಸಿದ್ದೀನಿ ಅಷ್ಟೇ. ಮತ್ತು ಇನ್ನೊಂದಂದರೆ ನಂಗೆ ಮೊದಲಾಗಿಲ್ಲ, 1 ವೀಕಿಂದ ಹುಷಾರಿಲ್ದಿರೋದ್ರಿಂದ ನಾನು ವೀಡಿಯೋ ಕೂಡ ಮಾಡಿರಲಿಲ್ಲ. ಇವತ್ತೇ ಸ್ವಲ್ಪ ಒಂಚೂರು ಇದಾಗಿರೋದ್ರಿಂದ ಇವತ್ತು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಅವರ್ ಆಗುತ್ತೆ. ವಾಚ್ ಅವರ್ ತುಂಬ ಕಮ್ಮಿ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಹುಷಾರಿಲ್ಲದೆ ಕಾರಣದಿಂದ ಸ್ವಲ್ಪ ವೀಡಿಯೋ ಹಾಕೋದಕ್ಕೆ ಲೇಟ್ ಆಯಿತು. ವೀಡಿಯೋ ಕೂಡ ಸರಿಯಾಗಿ ಹಾಕೋಕ್ಕೆ ಯಾವ ವೀಡಿಯೋನೂ ಕೂಡ ಸರಿಯಾಗಿ ಹಾಕೋಕ್ಕಾಗಲಿಲ್ಲ ನನಗೆ. ಇದು ಕೂಡ ಲಾಸ್ಟ್ ವೀಕ್ ಮಾಡಿರೋದು, ಇವತ್ತು ನಾನು ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ವಾಚಿಂಗ್.